ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮಿನಿ ವಿಧಾನಸೌಧದ ಮುಂದೆ ವಿಶ್ವ ಹಿಂದೂ ಪರಿಷತ್ 16 ಬೇಡಿಕೆಗಳನ್ನು ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಗೋರಕ್ಷಣೆಯ ಉದ್ದೇಶವನ್ನು ಈಡೇರಿಸುವಂತೆ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿಯಲ್ಲಿ ಗೋವನ್ನ ರಾಷ್ಟ್ರಮಾತೆಯನ್ನಾಗಿ ಮಾಡಬೇಕು, ಗೋವನ್ನ ಅಕ್ರಮವಾಗಿ ಕಸಾಯಿಖಾನೆಗೆ ಒಯ್ಯುವವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂಬುದಾಗಿ ಜೊತೆಗೆ ಇನ್ನೂ ಹಲವು ಮನವಿಗಳನ್ನು ಮಾಡಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಮುಖರಾದ ಹರೀಶ್ ಆಚಾರ್ಯ ಸಿರೂರು ಅವರು ಮಾತನಾಡಿ, ವಯಸ್ಸಾದ ಗೋವು ಯಾರಿಗೆ ಸಾಕಲು ಆಗುವುದಿಲ್ಲವೋ ಆ ಗೋವುಗಳನ್ನ ನಮಗೆ ನೀಡಿ, ನಾವು ನಮ್ಮ ಸ್ವತಃ ತಾಯಿ ತರ ನೋಡಿಕೊಳ್ಳುತ್ತೇವೆ. ಗೋವು ಬಲಿಷ್ಠವಾಗಿದ್ದಾಗ ಎಲ್ಲವನ್ನ ಲಾಭಾಂಶಕ್ಕಾಗಿ ತೆಗೆದುಕೊಂಡು ಅಸಹಾಯಕ ಆದಾಗ ಗೋವುಗಳನ್ನ ಕಸಾಯಿಖಾನೆಗೆ ಕೊಡುವುದು ಎಷ್ಟು ಸರಿ ಎಂದು ಸಾರ್ವಜನಿಕರನ್ನ ಪ್ರಶ್ನಿಸಿದ್ದಾರೆ. ಕುಶಪ್ಪ ಕಾಂಬಳೆ, ಅಥಣಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ವಿಧಿವಶ ಸೇವೆ, ಪೂರ್ಣ ಸುರಕ್ಷತೆ, ರಾಜಮಾತೆ ಎಂದು ಘೋಷಿಸುವುದು, ರಾಷ್ಟ್ರಮಾತೆ ಗೌರವಕ್ಕಾಗಿ ಕೇಂದ್ರಕ್ಕೆ ಶಿಫಾರಸು ಕಳುಹಿಸುವುದು ಮತ್ತು ರಾಜ್ಯದಲ್ಲಿ ಗೋ ಆಧಾರಿತ ಆರ್ಥಿಕತೆಯನ್ನು ಸದೃಢಗೊಳಿಸುವ ಬಗ್ಗೆ ವಿನಮ್ರ ವಿನಂತಿ. ಮುಂದಿನ ದಿನಮಾನಗಳಲ್ಲಿ ಗೋ ಹತ್ಯೆ ಎಲ್ಲಾದರೂ ಕಂಡು ಬಂದಿದ್ದಾದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಮತ್ತು ಏನೋ ಬಂದರೂ ಕಾನೂನು ರೀತಿಯಲ್ಲಿ ತಮಗೆ ಶಿಕ್ಷೆ ಕೊಡಿಸುವಂತ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳ್ತಾ, ಗೋ ಆಕಳಗಳನ್ನ ಯಾರಾದರೂ ತಾವು ರೈತರು ತಮಗೆ ಸಾಕ ನಮ್ಮ ಹಿಂದೂ ಸಂಘಟನೆಗೆ ಒಂದು ಭೇಟಿ ಕೊಟ್ಟು ಅವತ್ತನ್ನ ಒಪ್ಪಿಸುವಂತ ಕೆಲಸ ಮಾಡ್ರಿ. ಯಾಕೆ ವಿಷಯ ಏನದ ಅಂದ್ರೆ, ಗೌರವ ಯಾಕೆ ಕೊಡಬೇಕು ಗೋಮಾತೆಗೆ ಅಂದ್ರೆ, ಎಲ್ಲ ಸದಾ ಪೂಜ್ಯಳು. ಮತ್ತು ಈ ಕಡೆ ಭಾರತ ದೇಶದೊಳಗೆ ಇತ್ತೀಚೆಗೆ ಗೋಹತ್ಯೆ ನಿರಂತರವಾಗಿ ನಡೀಲಿಕ್ಕತ್ತದ. ಅದನ್ನು ನಾವು ತಡೆ ಹಿಡಿಬೇಕು. ಸರ್ಕಾರಕ್ಕೆ ಈ ಮೂಲಕ ತಹಶೀಲ್ದಾರ್ ಮೂಲಕ ಮತ್ತು ಪ್ರಧಾನಮಂತ್ರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿ ಪತ್ರವನ್ನು ಮುಟ್ಟಿಸಬೇಕು ಅಂಥೇಳಿ ನಾವೆಲ್ಲ ಸೇರಿವಿ. ಗೋಮಾತೆಯನ್ನು ರಾಷ್ಟ್ರಮಾತೆಯಾಗಿ ಘೋಷಣೆ ಆಗಬೇಕು, ಗೋಹತ್ಯೆ ತಡಿಬೇಕು ಅಂಥೇಳಿ ನಾವೆಲ್ಲ ಇವತ್ತು ಸೇರಿವಿ. ಗೋಹತ್ಯೆ ನಿರಂತರವಾಗಿ ನಡೆಯುವುದು ಇದು ಏನಪ್ಪ ಅಂದ್ರೆ, ಹಿಂದೂಗಳ ಆತ್ಮದ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಈ ದಾಳಿಯನ್ನು ಕಟುವಾಗಿ ನಾವೆಲ್ಲ ವಿರೋಧಿಸಿ ಇವತ್ತು ಸೇರಿವಿ. ಅಷ್ಟೇ ಅಲ್ಲ, ನಮ್ಮ ಬೇಡಿಕೆ ಏನದಂದ್ರೆ, ಏಪ್ರಿಲ್ 27 ಹೆಂಗೆ ವಿಶೇಷ ದಿನವನ್ನಾಗಿ ಆಚರಣೆ ಮಾಡ್ತೀವಲ್ಲ, ಹಂಗೆ ಗೋಮಾತೆ ದಿನವನ್ನಾಗಿ, ಗೋಮಾತೆ ದಿನಾಚರಣೆಯನ್ನಾಗಿ ಎಲ್ಲರೂ ಆಚರಿಸಬೇಕು ಅಂಥೇಳಿ ಈ ಮೂಲಕ ತಮ್ಮೆಲ್ಲರನ್ನು ವಿನಂತಿ ನಾವೆಲ್ಲ ಮಾಡ್ತೀವಿ ಹಿಂದೂ ಧರ್ಮದವರು.